ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಲೈಫ್ ಆನ್ ಎ ಪ್ಲೇಟ್ ಆ್ಯಂಡ್ ಪ್ಲಾನ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡ್ಕೊಳ್ಳೋ ಅಂಥ ಎಣ್ಣೆಗೆ ಬದನೆಕಾಯಿ ತೋರಿಸ್ತಾ ಇದ್ದೀನಿ. ಇದಕ್ಕೆ 2 ರಿಂದ 3 ನೀರುಳ್ಳಿನ ಸಣ್ಣದಾಗಿ ಹೆಚ್ಚಿಡ್ಕೊಳ್ಳಿ. ಆಮೇಲೆ ಬದನೆಕಾಯಿ ತೊಗೊಂಡ್ಬಿಟ್ಟು ಅದು 4 ಪೀಸ್ ಈ ಥರ ಮಾಡ್ಕೋಬೋದು. ಇದಿಲ್ಲ ಅಂತಂದರೆ ಸಣ್ಣದಾಗೂ ಹೆಚ್ಕೋಬೋದು ನೀವು. ಅದು ಇಲ್ಲ ಅಂತ ಅಂದರೆ ಇವು 3 ಥರನೂ ತೋರಿಸ್ತಿದ್ದೀನಿ ನಾನು. ಇಲ್ಲ ಅಂತಂದರೆ ಒಂದು ಬದನೆಕಾಯಿನಲ್ಲಿ 4 ಪೀಸು ಹಿಂಗೆ ನಡುವೆ ಹಿಂಗೆ ಹೆಚ್ಚಿಡ್ಕೊಂಡು 4 ಪೀಸ್ ಥರ ಈ ಥರನೂ ಮಾಡಿ ನೀವು ಇಟ್ಕೋಬೋದು. ಈ ಥರ ಎಲ್ಲ ಬದನೆಕಾಯಿನ ಹೆಚ್ಚಿಡ್ಕೊಂಡ್ಬಿಟ್ಟು ಈ ಬದನೆಕಾಯಿ ಎಣ್ಗಾಯಿನ 3-4 ಥರ ಮಾಡ್ಬೋದು. ಆದರೆ ಸಿಂಪಲ್ ಈಸಿಯಾಗಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಹೆಚ್ಚಿಡ್ಕೊಂಡಿರೋ ಬದನೆಕಾಯಿನ ಸ್ವಲ್ಪ ನೀರಿಗೆ ಉಪ್ಪು ಹಾಕ್ಬಿಟ್ಟು ಅದರಲ್ಲಿ ಮುಳುಗಿಸಿಡ್ಕೊಳ್ಳಿ, ಇಲ್ಲಾಂದರೆ ಕಪ್ಪಗಾಗ್ತವೆ. ಇವಾಗ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಅದಕ್ಕೆ ಕೊಬ್ಬರಿ ಹಾಕಿಬಿಟ್ಟು ಬೆಳ್ಳುಳ್ಳಿ ಒಂದು 2 ರಿಂದ 3 ಗೆಡ್ಡೆ ಹಾಕ್ಕೊಳ್ಳಿ. ಅದಾದಮೇಲೆ ಹಸಿಮೆಣ್ಸಿನ್ಕಾಯಿನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ಬಿಟ್ಟು ಅದನ್ನು ಹಾಕ್ರಿ, ಒಂದು 7 ರಿಂದ 8. ಆಮೇಲೆ ಕೊತ್ತಂಬರಿ. ಇದಾದಮೇಲೆ ಕುರ್ಷಾಣಿ ಬರುತ್ತಲ್ಲ, ಈ ಕುರ್ಷಾಣಿನ ಹುರಿದ್ಬಿಟ್ಟು ಹಾಕ್ಕೋಬೇಕು. ಇಲ್ಲ ಪೌಡ್ರ್ ಇತ್ತು ಅಂದರೆ ಅದನ್ನು ಹಾಕ್ಕೊಳ್ಳಿ. ಪೌಡ್ರ್ ಇಲ್ಲ ನಿಮ್ಮ ಹತ್ರ ಅಂತ ಅಂದರೆ ಹುರಿದ್ಬಿಟ್ಟು ರೆಡಿ ಇಟ್ಕೊಂಡಿರೋದು ಹಾಕ್ಕೋಬೋದು. ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ ಎಲ್ಲ. ಇದಾದಮೇಲೆ ಒಂದು ಕಡಾಯಿ ಇಟ್ಕೊಂಡ್ಬಿಟ್ಟು ಅದಕ್ಕೆ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಹಾಕಿ, ಅದಾದಮೇಲೆ ಇನ್ನು ಕರಿಬೇವು ಹಾಕಿ ಅದೆಲ್ಲ ನೀಟಾಗಿ ಚಟಪಟ ಅಂದಮೇಲೆ ನೀರುಳ್ಳಿ ಹಾಕ್ಕೊಳ್ಳಿ. ನೀರುಳ್ಳಿನೂ ಅಷ್ಟೇ ಸಣ್ಣದಾಗಿ ಹೆಚ್ಚಿಡ್ಕೊಂಡಿರಬೇಕು, ದಪ್ಪ ಆದರೆ ಚೆನ್ನಾಗಾಗಲ್ಲ ಪಲ್ಯ. ಹಾಕ್ಬಿಟ್ಟು ನೀರುಳ್ಳಿ ಹಾಕ್ಬಿಟ್ಟು ಅದು ಕೆಂಪಗಾಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀಟಾಗಿ ಕೆಂಪಗಾಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ಪಲ್ಯಕ್ಕೆ ಶೇಂಗಾ ಪುಡಿ, ಕುರ್ಷಾಣಿ ಪುಡಿ, ಕಡಲೆ ಪುಡಿ ಇವೆಲ್ಲ ರೆಡಿ ಇದ್ವು ಅಂದರೆ ನೀವು ಫಟ್ ಅಂತ ಒಂದು 15 ಮಿನಿಟ್ಸಲ್ಲಿ ಮಾಡಿಟ್ಕೋಬೋದು. ನೋಡಿ ಇವಾಗ ಗೋಲ್ಡನ್ ಬ್ರೌನ್ ಬರ್ತಾ ಇದೆ ನೀರುಳ್ಳಿ. ಹಿಂಗೆ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಏನು ನೀರಲ್ಲಿ ಹಾಕಿಟ್ಕೊಂಡಿದ್ವಲ್ಲ ಬದನೆಕಾಯಿನ, ಆ ಬದನೆಕಾಯಿನ ಇದಕ್ಕೆ ಹಾಕಬೇಕು. ಬದನೆಕಾಯಿ ಹಾಕಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ಎಣ್ಣೆಯಲ್ಲೇ ಅದು ಚೆನ್ನಾಗಿ ಬಾಡಬೇಕು ಬದನೆಕಾಯಿ. ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದಾದಮೇಲೆ ಮತ್ತೆ ಮಸಾಲೆ ಹಾಕಿದ್ಮೇಲೆ ಬದನೆಕಾಯಿ ಹಾಕಬೇಡ್ರಿ. ಎಣ್ಣೆಯಲ್ಲೇ ಒಂದು 2 ನಿಮಿಷ ನೀಟಾಗಿ ಅದನ್ನು ಬಾಡಿಸ್ಕೊಳ್ರಿ. ಈ ಟೈಮ್ನಲ್ಲಿ ಇದಕ್ಕೆ ಸ್ವಲ್ಪ ಹುಣಸೆ ರಸ ಹಾಕ್ಕೊಂಬಿಟ್ಟು ಬೆಲ್ಲ ಆಮೇಲೆ ಉಪ್ಪು ಎಲ್ಲ ಈ ಟೈಮ್ನಲ್ಲಿ ಹಾಕಬೇಕು. ಮಸಾಲೆ ಹಾಕಿದ ಮೇಲೆ ಉಪ್ಪು ಬೆಲ್ಲ ಹುಣಸೆಹಣ್ಣು ಹಾಕಬೇಡಿ. ಇವಾಗ ಹಾಕಿದರೆ ಇದು ಟೇಸ್ಟೇ ಚೇಂಜ್ ಆಗುತ್ತೆ. ಎಲ್ಲ ನೀಟಾಗಿ ಮುಳುಗಾಯಿ ಎಲ್ಲ ನೀಟಾಗಿ ಉಪ್ಪು ಖಾರ ಹುಳಿ ಎಲ್ಲ ನೀಟಾಗಿ ಹಿಡ್ಕೊಳ್ಳುತ್ತೆ. ಇದನ್ನೊಂದು 5 ನಿಮಿಷ ಮಿಕ್ಸ್ ಮಾಡಿಕೊಂಡು ಇದಾದಮೇಲೆ ಏನು ರುಬ್ಬಿಡ್ಕೊಂಡಿದ್ವಲ್ಲ ಮಸಾಲೆನ ಅದನ್ನು ಹಾಕ್ಬಿಟ್ಟು ಎಣ್ಣೆಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಮೇನು ಎಣ್ಗಾಯಿದು ಟೇಸ್ಟ್ ಏನು ಅಂತಂದರೆ ಎಣ್ಣೆಯಲ್ಲಿ ಅದೆಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಸೊ ನೀವೆಲ್ಲನೂ ಎಣ್ಣೆಲ್ಲೇ ನೀಟಾಗಿ ಸ್ವಲ್ಪ ಅದೇನು ಮಸಾಲೆಯಲ್ಲಿ ಏನಿರುತ್ತಲ್ಲ ಅದಷ್ಟೇ ಸಾಕು. ಇವಾಗ ನೀಟಾಗಿ ಅದು ಎಣ್ಣೆ ಬಿಡೋ ತನಕ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಬಿಟ್ಟ ಮೇಲೆ ಏನು ಜಾರ್ ತೊಳೆದು ನೀರು ಇರ್ತದಲ್ಲ ಅದನ್ನು ಹಾಕ್ಕೋಬೋದು ನೀವು. ಆಮೇಲೆ ಇದಕ್ಕೆ ಖಾರಕ್ಕೆ ಹಸಿಮೆಣ್ಸಿಕಾಯಿ ಹಾಕಿದ್ದೀವಿ ನೋಡ್ಕೊಂಬಿಟ್ಟು ಮತ್ತೊಂದು ಸ್ವಲ್ಪ 1 ಸ್ಪೂನು ಖಾರದ ಪುಡಿ ಹಾಕ್ಕೊಳ್ಳಿ. ಖಾರದ ಪುಡಿ ಹಾಕ್ಕೊಂಡು ಸಾಂಬಾರು ಪುಡಿ ಏನು ಮನೇಲಿ ಮಾಡಿದ್ದು ಅದೇ ಸೇಮ್ ಸಾಂಬಾರು ಪುಡಿ ಹಾಕ್ಕೊಂಬಿಟ್ಟು ಶೇಂಗಾ ಪುಡಿ ಹಾಕ್ಕೊಂಬಿಟ್ಟು ನೀಟಾಗಿ ಈವನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಏನು ಜಾರ್ ತೊಳೆದಿಡ್ಕೊಂಡು ಅದು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಇದಕ್ಕೂ ಜಾಸ್ತಿ ನೀರು ಬೇಕು ಅಂದರೆ ನಿಮಗೆ ಬಿಸಿನೀರು ಹಾಕ್ಕೊಳ್ಳಿ, ತಣ್ಣೀರು ಹಾಕ್ಕೋಬೇಡಿ. ಮಿಕ್ಸ್ ಮಾಡಿ 1-2 ನಿಮಿಷ ನೀಟಾಗಿ ಮುಚ್ಚಳ ಮುಚ್ಚಿ ಸಿಮ್ನಲ್ಲೇ ಬಿಟ್ಬಿಡಿ. ಒಂದು 5 ನಿಮಿಷ ಸಿಮ್ನಲ್ಲಿ ಬಿಟ್ಟರೆ ಎಣ್ಣೆ ಎಲ್ಲ ಸೈಡಿಗೆ ಬಿಟ್ಬಿಟ್ಟು ಚೆನ್ನಾಗಿ ನೋಡಿ ಎಣ್ಗಾಯಿ ಪಲ್ಯ ರೆಡಿ ಆಯಿತು. ಸೂಪರ್ ಟೇಸ್ಟಿಯಾಗಿರುತ್ತೆ. ನೀವು ರೊಟ್ಟಿ ಚಪಾತಿ ಎಲ್ಲದ್ರ ಜೊತೆ ತಿನ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.